ಶ್ರೀ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಹೇಳ್ದ, ಜೀವಾತ್ಮ ಮತ್ತು ಪರಮಾತ್ಮ ಒಂದುಗೂಡುವಂಥ ಯೋಗ ಅನ್ನುವಂಥದ್ದನ್ನು ಯಾರು ಚೆನ್ನಾಗಿ ರೂಢಿಸಿಕೊಂಡು ತನ್ನ ರಜೋಗುಣಗಳನ್ನೆಲ್ಲ ಕಳಕೊಂಡಿರ್ತಾನೋ ಅಂಥವನು ಇಂದ್ರಿಯಗಳನ್ನು ನಿಗ್ರಹಿಸಿದಂಥವನಾಗಿ ಎಲ್ಲ ಸಂಕಲ್ಪಗಳನ್ನು ತ್ಯಜಿಸಿದಂಥವನಾಗಿ ಆದಾಗ ಅವನನ್ನು ಯೋಗಾರೂಢ ಅಂತ ಕರೆದರು ಅಂಥೇಳಿ 3-4ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ತಿಳಿಸಿದ. ಮತ್ತೆ ಮುಂದುವರೆದು ಏನು ಹೇಳ್ತಾನೆ ಅಂತ ನೋಡೋಣ. ಉದ್ಧರೇದಾತ್ಮನಾತ್ಮಾನಂ ಆತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅನ್ನುವಂಥ ದಿವ್ಯವಾದ ಸಂದೇಶವನ್ನು ಕೊಟ್ಟ ಶ್ರೀಕೃಷ್ಣ. ಏನು ಹೇಳ್ತಾನೆ ಅಂದರೆ, ನಮ್ಮನ್ನು ನಾವೇ ಉದ್ಧರಿಸಿಕೊಳ್ಬೇಕು ಅನ್ನುವಂಥ ಒಂದು ಉನ್ನತವಾದಂಥ ಸಂಸ್ಕಾರವನ್ನು, ಧ್ಯೇಯವನ್ನು ಶ್ರೀಕೃಷ್ಣ ನೀಡ್ತಾ ಇದ್ದಾನೆ. ತನ್ನನ್ನು ತನ್ನಿಂದಲೇ ಉದ್ಧಾರ ಮಾಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೆ ತನ್ನನ್ನು ತಾನು ಕುಗ್ಗಿಸಿಕೊಳ್ಳಬಾರದು. ತನಗೆ ತಾನೇ ಬಂಧು, ತನಗೆ ತಾನೇ ಶತ್ರು ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾನೆ. ತನ್ನ ಒಳಿತಿಗೆ ಮತ್ತು ಕೆಡುಕಿಗೆ ಎರಡಕ್ಕೂ ತಾನೇ ಕಾರಣ ಅನ್ನುವಂಥ ಮಾಹಿತಿ ಹೇಳ್ತಾ ಇದ್ದಾನೆ. ಇದು ಎಷ್ಟು ಉನ್ನತವಾದಂಥ ಧ್ಯೇಯ ಅಂದರೆ, ನಮ್ಮಲ್ಲಿ ಬಹಳಷ್ಟು ಜನ ನಾವು ದೇವರನ್ನು ನಂಬಿ ಅಥವಾ ಶಾಸ್ತ್ರಗಳನ್ನು ನಂಬಿ ಅಥವಾ ಇನ್ಯಾವುದೋ ಪೂಜೆಗಳನ್ನು, ಹೋಮಗಳನ್ನು ಇತ್ಯಾದಿಗಳನ್ನು ನಂಬಿ ನಮ್ಮ ಪ್ರಯತ್ನವನ್ನು, ನಮ್ಮೊಳಗಿನ ಆತ್ಮಸ್ಥೈರ್ಯವನ್ನು ನಮ್ಮೊಳಗಿನ ಆತ್ಮಸ್ಥೈರ್ಯವನ್ನು ನಾವು ಯಾವ ಕಾರಣಕ್ಕೂ ಕಳ್ಕೊಳ್ಬಾರ್ದು. ಅದೇ ನಮಗೆ ಶತ್ರು ಆಗುತ್ತೆ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡಾಗ ಅದು ನಮಗೆ ಬಂಧು ಆಗುತ್ತೆ, ಮಿತ್ರನಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಇದ್ದಾನೆ. ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳೋದಕ್ಕೆ ನಾವು ಇವನ್ನೆಲ್ಲ ಬಳಸ್ಕೊಳ್ಬಹುದು. ಭಗವಂತನನ್ನು, ಪೂಜೆಯನ್ನು, ಧ್ಯಾನವನ್ನು ಇತ್ಯಾದಿಗಳು ಇವೆಲ್ಲ ನಮಗೆ ಒಂದು ಸಾಧನಗಳು. ಬಹಳಷ್ಟು ಜನ ಅವನ್ನೇ ನಂಬಿಕೊಂಡು ತಮ್ಮ ಪ್ರಯತ್ನವನ್ನೇ ಬಿಟ್ಟು ಬಿಡ್ತಾರೆ. ಈಗ ಒಬ್ಬ ರೋಗಿಗೆ ವೈದ್ಯ ಔಷಧಿಯನ್ನು ಕೊಡ್ತಾನೆ. ಆ ಔಷಧಿಯನ್ನು ನಾವು ಶ್ರದ್ಧೆಯಿಂದ ತೆಗೆದುಕೊಳ್ಬೇಕು. ಔಷಧಿ ಕೊಟ್ಟಿದ್ದಾನೆ ಅಂತ ತಂದಿಟ್ಕೊಂಡ ತಕ್ಷಣ ನಮ್ಮ ರೋಗ ವಾಸಿ ಆಗಲ್ಲ. ನಾವು ಆ ಔಷಧಿಯನ್ನು ಬಳಕೆ ಮಾಡಬೇಕು, ಆಗ ನಮ್ಮ ರೋಗ ವಾಸಿ ಆಗುತ್ತೆ. ನಮ್ಮ ಪ್ರಯತ್ನ ಅದು. ಆ ರೀತಿಯಲ್ಲಿ ನಮ್ಮನ್ನು ನಾವು ಕಾಯ್ದುಕೊಳ್ಬೇಕು, ನಮ್ಮನ್ನು ನಾವು ಉದ್ಧರಿಸಿಕೊಳ್ಬೇಕು. ಅಜ್ಞಾನಿ ಅಥವಾ ನಾನು ಅಯೋಗ್ಯ, ಪಾಪಿ ಅಂಥೇಳಿ ನಮ್ಮನ್ನು ನಾವು ಕುಗ್ಗಿಸಿಕೊಳ್ಳಬಾರದು ಯಾವ ಕಾರಣಕ್ಕೂ ಅಂತ ಹೇಳಿದ್ದಾನೆ. ಮತ್ತೆ ಮುಂದುವರೆದು, ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್ ಅಂತ ಹೇಳಿ. ಅಂದರೆ ಯಾರು ತನ್ನ ಮನಸ್ಸನ್ನು ಗೆದ್ದಿರೋನೋ ಅವನಿಗೆ ಅದು ಬಂಧುವಾಗುತ್ತೆ. ತನ್ನ ಮನಸ್ಸನ್ನು ಯಾರು ಗೆಲ್ಲಕ್ಕಾಗಲ್ವೋ ಆವಾಗ ಅದು ಅವನಿಗೆ ಶತ್ರು ಆಗುತ್ತೆ. ನಮ್ಮೊಳಗೆ ಇದೆ. ನಮ್ಮ ಆತ್ಮವನ್ನು, ನಮ್ಮ ಮನಸ್ಸನ್ನು ನಾವು ಗೆದ್ದಾಗ ಅದು ನಮಗೆ ಬಂಧು. ನಾವು ಅದನ್ನು ಗೆಲ್ಲದೇ ಇದ್ದಾಗ, ಬೇರೆ ಹೊರಗಿನ ಚಟುವಟಿಕೆಗಳಿಗಷ್ಟೇ ನಾವು ಅಂಟಿಕೊಂಡು ಯಾರೋ ನಮ್ಮನ್ನು ಉದ್ಧಾರ ಮಾಡ್ತಾರೆ, ಯಾವುದೋ ಪೂಜೆ ನಮ್ಮನ್ನು ಉದ್ಧಾರ ಮಾಡುತ್ತೆ ಅನ್ನುವಂತಹ ಮನಸ್ತತ್ವ ಇಟ್ಕೊಂಡು ನಮ್ಮೊಳಗಿರುವಂಥ ಶಕ್ತಿಯನ್ನು ನಾವು ಕುಗ್ಗಿಸಿಕೊಂಡಾಗ ಅದು ಶತ್ರು ಆಗುತ್ತೆ. ನಮ್ಮ ಮನಸ್ಸನ್ನು ನಾವು ನಿಗ್ರಹಿಸಿ ನಮಗೆ ಕಷ್ಟ ಬಂದಾಗ ನಾವು ಪರಿಹರಿಸಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ನಮ್ಮೊಳಗಿನ ಶಕ್ತಿ ನಮಗೆ ರಕ್ಷಣೆ ನೀಡುತ್ತೆ. ಮತ್ತು ಮನೋನಿಗ್ರಹ ಮಾಡಿದಾಗ ನಮ್ಮ ದೌರ್ಬಲ್ಯಗಳೆಲ್ಲವೂ ಕೂಡ ದೂರವಾಗ್ತವೆ. ಮನೋನಿಗ್ರಹ ಮಾಡಲಿಲ್ಲ ಅಂದರೆ
ಆ ದೌರ್ಬಲ್ಯಗಳೇ ನಮ್ಮನ್ನು ಶತ್ರುವಾಗಿ ಕಾಡುತ್ತವೆ ಅನ್ನುವಂಥ ಮಾಹಿತಿಯನ್ನು, ದಿವ್ಯ ಸಂದೇಶವನ್ನು ಶ್ರೀಕೃಷ್ಣ ಇಲ್ಲಿ ಕೊಡ್ತಾ ಇದ್ದಾನೆ. ಎಲ್ಲರೂ ಇದನ್ನು ಅರ್ಥ ಮಾಡಿಕೊಳ್ಬೇಕು. ನಾವು ಹೊರಗಿನವಕ್ಕೆ ಅಂಟಿಕೊಳ್ಳೋದೇ ಹೆಚ್ಚು. ಯಾರೋ ಉದ್ಧಾರ ಮಾಡ್ತಾರೆ, ಯಾವುದೋ ಶಾಸ್ತ್ರ ನಮ್ಮನ್ನು ಸಹಾಯಕ್ಕೆ ಬರುತ್ತೆ ಅನ್ನುವಂಥದ್ದನ್ನು ನಾವು ಒಂದು ಸಾಧನವಾಗಿ ಮಾಡ್ಕೋಬೇಕೇ ಹೊರತು ನಮ್ಮೊಳಗಿನ ಸ್ಥೈರ್ಯವನ್ನು ನಾವು ಮೊದಲು ಪಳಗಿಸ್ಕೊಳ್ಬೇಕು ಅನ್ನುವಂಥ ಮಾಹಿತಿಯನ್ನು ಅರ್ಜುನನಿಗೆ ಬೋಧಿಸ್ತಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.